ಕಲಬುರಗಿಯ ಸೇಡಂ ರಸ್ತೆಯ ಅಣ್ಣಮ್ಮ ನಗರದಲ್ಲಿ ಜುಲೈ 25ರಂದು ಶ್ರೀ ಮಹಾಗಣಪತಿ ಶಿವಲಿಂಗ ನಂದೀಶ್ವರ ನವಗ್ರಹ ಸಹಿತ ಶ್ರೀ ಅಣ್ಣಮ್ಮ ದೇವಿಯ ಯಂತ್ರ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಜರುಗುವುದು ಎಂದು ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಶ್ರೀನಿವಾಸ್ ಸರಡ್ಗಿ ಅವರಿಂದ ಸುದ್ದಿಗೋಷ್ಠಿ ಮಾಡಲಾಯಿತು. ಗದವಾಸ ಧಾನ್ಯವಾಸ ಕೈದವಾಸ ಮೂಲಕ ಪ್ರಾರಂಭಗೊಂಡು ಅನೇಕ ಹೋಮ ಹವನಗಳನ್ನು ಕೂಡ ದಿನನಿತ್ಯ ನಡೀತಾ ಇರ್ತವೆ. ಈ ಒಂದು ಕಾರ್ಯಕ್ರಮಕ್ಕೆ ಹರಗಿರು ಜನರು ಕೂಡ ಅನೇಕರು ನಿಂತಿದ್ದಾರೆ. ಇದರ ಜೊತೆಗೆ ನಮ್ಮ ಮಹಾತಾಯಿ ಕೈತಕ್ಕ ಮಹಾತಾಯಿಯಾದಂಥ ದಾಕ್ಷಿಣಾತಾಯಿಯವರು ಮತ್ತು ಸಂಘ ಚಿರಂಜೀವಿ ಸಿದ್ದಪ್ಪಕ್ಕರು ಕೂಡ ಬರ್ತಾ ಇದ್ದಾರೆ. ಇದೆಲ್ಲರ ಜೊತೆಗೆ ಅನೇಕ ಶ್ರೀಗಳು ಕೂಡ ಬರ್ತಾ ಇದ್ದಾರೆ. ವಿಶೇಷವಾಗಿ 27ನೇ ತಾರೀಕಿನ ದಿವಸ ರವಿವಾರ ದಿವಸ ಶ್ರೀಶೈಲದ ಇರ್ತಕ್ಕಂಥ ಸೂರ್ಯಸ್ವಾಮಿಸುವಂಥ ನಮ್ಮ ಜಗದ್ಗುರುಗಳು ಕೂಡ ಅವತ್ತಿನ ದಿವಸ ಬಂದು ತಮ್ಮೆಲ್ಲರಿಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ಆ ಮಹಾತಾಯಿ ಆಶೀರ್ವಾದ ಪಡೆದುಕೊಂಡು ಸಂಸ್ಕಾರದ ನಾಡಾದಂಥ ಈ ನಮ್ಮ ಭಾರತ ದೇಶದ ಕಲಬುರಗಿಯ ಮಹಾನಗರದಲ್ಲಿ ಅಪ್ಪಾರಾವ್ ದೇವಮೂರ್ತಿ ಅವರು ಮಾತಾಡಿದ ಹಾಗೆ ನಮ್ಮ ಕಲಬುರಗಿ ನಾಡಿಗೆ ಅಣ್ಣಮ್ಮ ದೇವಿಯ ಒಂದು ಗುಡಿಯನ್ನು ಸ್ಥಾಪನೆಗೊಂಡಿದೆ. ಅದು ನಮ್ಮ ಜೇವರಿ ರಮೇಶ್ ಅವರು ಮತ್ತು ಎಲ್ಲೋ ಸೇರಿ ಮಾಡಿದ್ದಾರೆ. ಅದನ್ನು 25ರಿಂದ 27ವರೆಗೆ 3 ದಿನಗಳವರೆಗೆ 3 ದಿನ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮಗಳು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಎಲ್ಲ ರಾಜಕೀಯ ಧುರೀಣರು ಮತ್ತು ಎಲ್ಲ ಪೂಜ್ಯರು ಎಲ್ಲ ಬಂದು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲರೂ ಉಪಸ್ಥಿತರಿದ್ದಾರೆ. ತಾವು ಎಲ್ಲ ಕಲಬುರಗಿ ನಾಡಿನ ಎಲ್ಲ ಜನತೆಗೂ ಸುತ್ತಮುತ್ತಲಿನ ಎಲ್ಲ ಊರಿನ ಜನರಿಗೂ ಬಂದು ದೇವಿ ದರ್ಶನ ಪಡೆದು ಪ್ರಸಾದ ಪಡೆದು ಪಾವನರಾಗಬೇಕಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಅಣ್ಣಮ್ಮ ತಾಯಿ ಬೆಂಗಳೂರಿನ ನಾಡದೇವತೆ ಅಧಿದೇವತೆ ಎಂದು ಕರೆಯಲ್ಪಡುವ ಅಣ್ಣಮ್ಮ ತಾಯಿಯ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಾಗಿದ್ದು ಸೇಡಂ ರಸ್ತೆಯಲ್ಲಿ ಅಣ್ಣಮ್ಮ ನಗರದಲ್ಲಿ ಒಂದು ಬೃಹತ್ ಮಂದಿರ ಲೋಕಾರ್ಪಣೆ ನಾಳೆ ನಡೆಯಲಿದೆ. ಇದೊಂದು ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀಶೈಲ ಜಗದ್ಗುರುಗಳು ಮತ್ತು ಕಲಬುರಗಿ ನಾಡಿನ ಸಮಸ್ತ ಜಿಲ್ಲೆಯ ಎಲ್ಲ ಮಠಾಧೀಶ ದಿವ್ಯ ಸ್ಥಾನದಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಶಿವಮಂದಿರದಿಂದ 108 ಜನ ಮುತ್ತೈದರಿಂದ ಕುಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಮೂಲಕ ನಾನು ಕಲಬುರಗಿಯ ಮಹಾಜನತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಣ್ಣಮ್ಮ ತಾಯಿಯ ದೇವಿಯ ಕೃಪೆಗೆ ಪಾತ್ರರಾಗಿ ಮತ್ತು ಅಲ್ಲಿ 3 ದಿವಸಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು 25, 26 ಮತ್ತು 27ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಬೃಹತ್ ಧಾರ್ಮಿಕ ಸಭೆ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಮಠಾಧೀಶರು, ಆರ್ಕೂಡು ಶ್ರೀಗಳು, ಕಡಗಂಚಿ ಶ್ರೀಗಳು, ಚೌದಾಪುರಿ ಹಿರೇಮಠ ಶ್ರೀಗಳು, ಪಾಳ ಶ್ರೀಗಳು ಮತ್ತು ಸ್ಟೇಷನ್ ಬಬ್ಲಾದ ಮುತ್ತಿಯವರು ಹೀಗೆ ಅನೇಕ ಹಿರಿಯರು ಗುರುಚರಣ ಮೂರ್ತಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಎಲ್ಲ ಜನತೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನದಿಂದ ಸೇರಿ ತಾಯಿಯ ಕೃಪೆಗೆ ಪಾತ್ರವಾಗಬೇಕಂತ ಈ